press the bell icon on the YouTube app and never miss another update. हेलो चिल्ड्रन, हम बाल राम कथा जो नॉन डिटेल स्टोरी है आपको यहाँ इसमें जो पिछले क्लास में हम सीखे थे कि जो राम लक्ष्मण भरत शत्रुघ्न इनके जो शादी हो जाती है, इसके बाद सभी ने यहाँ अयोध्या नगर आ जाते हैं। इसके बाद जो दशरथ को एक ही चिंता होती है कि जो राम का राज्याभिषेक करना, यानी राम को राजा बनाना है ना। इसके बारे में जो विचार करने के लिए वो महर्षि के सामने बातें करते हैं और उन्होंने जो दशरथ के लिए वह प्राणों से प्यारा ही थी। दरबार में राम का सम्मान निरंतर बढ़ रहा था। राजा दशरथ वृद्ध हो चले थे और वशिष्ठ से विचार विमर्श के बाद एक दिन उन्होंने दरबार में कहा, मैंने लंबे समय तक राजकाज चलाए, जैसा वन पड़ा, अब मेरे अंग शिथिल हो गए हैं, मैं वृद्ध हो चला हूँ। मैं चाहता हूँ कि यह कार्यभार राम को सौंप दूँ। अगर आप सब सहमत हो तो राम को युवराज का पद दे दिया जाए। अगर आपकी राय इससे भिन्न है तो मैं उस पर भी विचार करने को तैयार हो। देखिए, राजा दशरथ ने राम को यह राजा बनाने के बारे में सोचते हैं। राम तो बहुत ही सद्गुणी थे, सदाचारी थे और सभी प्रजाओं को जो कैसे एक राजा होकर प्रजाओं का सम्मान करना चाहिए, उनके सभी विचारों के बारे में पूछना चाहिए, उनके साथ कैसे व्यवहार करना चाहिए, इन सभी बातों पर ध्यान देते थे और प्रजाओं के साथ भी अच्छे व्यवहार करते थे। कौन? राम। इसलिए सभी के मन में राम के प्रति जो बहुत ही सम्मान थी और सभी के मन में जो राम के प्रति प्यार थे और इसी को देखकर और दशरथ भी जो क्या है उसका आयु बढ़ के जा रहा था और उसका अंग भी शिथिल हो रहे थे, यानी वो तो वयोवृद्ध हो रहा था, है ना। इसलिए वो सभी राजकाज कामों को यहाँ जो श्री राम को देने के लिए और उसको राजा बनाने के लिए सोचते हैं और सभा में इसके बारे में चर्चा करते हैं और क्या बोलते हैं कि ಏನು ಹೇಳ್ತಾರೆ, ನನ್ನ ಮನಸ್ಸಲ್ಲಿ ರಾಮನನ್ನು ರಾಜನನ್ನಾಗಿ ಮಾಡಬೇಕು, ಮಹಾರಾಜನನ್ನಾಗಿ ಮಾಡಬೇಕು ಅನ್ನೋ ಒಂದು ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಬಂದಿದೆ, ಅಂದರೆ ಅದು ನನ್ನ ಇಷ್ಟನೂ ಕೂಡ, ನನಗೆ ವಯಸ್ಸಾಗ್ತಾ ಇದೆ, ಇವಾಗ ನನಗೆ ರಾಜ್ಯವನ್ನು ನಡೆಸ್ಕೊಂಡು ಹೋಗೋ ಶಕ್ತಿ ಇಲ್ಲ, ಹಾಗಾಗಿಬಿಟ್ಟು ನನ್ನ ರಾಜ್ಯದ ರಾಜನನ್ನಾಗಿ ನನ್ನ ಮೊದಲನೇ ಮಗ ಶ್ರೀರಾಮನನ್ನು ಮಾಡ್ತೀನಿ ಅಂತ ಹೇಳಿ ಎಲ್ಲ ಆ ಸಭೆಯಲ್ಲಿ ಬಂದಿದ್ದಂತಹ ಅವರ ಎದುರುಗಡೆಗೆ ಅಭಿಪ್ರಾಯ ಹೇಳ್ತಾರೆ. ನಿಮ್ಮದೇ ಇದರಲ್ಲಿ ಏನಾದರೂ ಅಭಿಪ್ರಾಯ ಇದ್ದರೆ ಅಥವಾ ರಾಮನನ್ನು ರಾಜನನ್ನಾಗಿ ಮಾಡೋದು ನಿಮಗೆ ಇಷ್ಟ ಇಲ್ಲ ಅಂತ ಹೇಳಿದರೆ ನಿಮ್ಮ ಅಭಿಪ್ರಾಯವನ್ನು ಹೇಳ್ಕೋಬೋದು, ಇದ್ರ ಬಗ್ಗೆ ನಿಮ್ಮ ವಿಚಾರ ಏನು, ಅದಕ್ಕೂ ಸಹಿತ ನಾನು ಒಪ್ಕೊಳ್ತೀನಿ, ಅಂಗೀಕಾರ ಮಾಡ್ತೀನಿ ಅಂತ ಹೇಳ್ತಾರೆ. ಆವಾಗ ರಾಜ್ಯದ ಸಭೆಯಲ್ಲಿ ಬಂದಂಥ ಎಲ್ಲರೂ ಸಹಿತ ರಾಮನನ್ನು ರಾಜನನ್ನಾಗಿ ಮಾಡೋದು ತುಂಬಾ ಖುಷಿ ವಿಷಯ. ನಿಮ್ಮ ನಂತರ ರಾಮ ಎಲ್ಲರನ್ನೂ ನ್ಯಾಯ ರೀತಿಯಿಂದ ನೋಡ್ಕೊಳ್ತಾರೆ, ಅವರು ರಾಜ ಆಗೋದಕ್ಕೆ ಯೋಗ್ಯವಾದ ವ್ಯಕ್ತಿ ಅಂತ ಹೇಳಿ ಎಲ್ಲರೂ ಒಮ್ಮತದಿಂದ ಒಪ್ಪಿಗೆ ಕೊಡ್ತಾರೆ. ಇದಾದ ತಕ್ಷಣ ಏನಾಗುತ್ತೆ, ಅವರು शुभ काम करने के लिए जो देरी नहीं करते हैं, ಅಂದರೆ ಒಳ್ಳೆ ಕೆಲಸವನ್ನು ಮಾಡೋದಕ್ಕೆ ಅವರು ಟೈಮ್ ತಗೊಳ್ಳೋದಿಲ್ಲ, ಏನು ಮಾಡ್ತಾರೆ, ತಡ ಮಾಡೋದಿಲ್ಲ, ಬೇಗನೆ ಏನು ಮಾಡಿಬಿಡ್ತಾರೆ, ರಾಜ್ಯದ ಎಲ್ಲ ಕಡೆಗೂ ಏನು ಮಾಡಿಬಿಡ್ತಾರೆ, ತೋರಣಗಳನ್ನು ಕಟ್ಟಿಸೋದು, ಹೂವಿನ ಹಾರಗಳನ್ನು ಕಟ್ಟಿಸೋದು, ಹಾಗೆ ಇಡೀ ರಾಜ್ಯವನ್ನೇ ಡೆಕೋರೇಷನ್ ಮಾಡೋದಕ್ಕೆ, ಅಲಂಕಾರ ಮಾಡೋದಕ್ಕೆ ಶುರು ಮಾಡಿಬಿಡ್ತಾರೆ. ಯಾಕಂದರೆ ನಾಳೆನೇ ರಾಮನ ಪಟ್ಟಾಭಿಷೇಕ ಆಗಬೇಕು ಒಳ್ಳೆ ಮುಹೂರ್ತದಲ್ಲಿ ಅಂತ ಹೇಳಿ ಮುಹೂರ್ತ ತೆಗೆಸ್ಬಿಟ್ಟು ಇವತ್ತು ಬೆಳಗ್ಗೆ ಮಾತಾಡ್ತಾರೆ ಸಭೆಯಲ್ಲಿ, ಇವತ್ತಿಂದನೇ ಎಲ್ಲ ರೀತಿಯ ತಯಾರಿಗಳನ್ನು ನಡೆಸ್ಕೊತ ಶುರು ಮಾಡಿಬಿಡ್ತಾರೆ. ಆವಾಗ ಈ ಎಲ್ಲ ತಯಾರಿಗಳನ್ನು ಯಾರು ನೋಡ್ತಾರೆ ಅಂತ ಹೇಳಿದರೆ, जो सभी तैयारियों को यहाँ जो दशरथ के तीसरी पत्नी कौन है, यहाँ राम की तीसरी माँ कौन, कैकेयी की एक खास
जो साथी थी या दासी थी, जो मंथरा हमेशा कैकेयी के बारे में ही सोचती रहती थी, उसकी भलाई के बारे में ही सोचती रहती थी. ಅಂದರೆ ಯಾವಾಗಲೂ कैकेयी ಬಗ್ಗೆನೇ ಏನು ಮಾಡ್ತಾ ಇದ್ಲು, ಯೋಚನೆ ಮಾಡ್ತಾ ಇದ್ಲು. ಅವಳ ಒಳ್ಳೆಯದಕ್ಕೋಸ್ಕರನೇ ಅವಳು ಏನು ಮಾಡ್ತಾ ಇದ್ಲು, ಯೋಚಿಸ್ತಾ ಇರ್ತಾಯಿದ್ಲು. ಯಾರು? ಮಂಥರ. ಅವಳು ಇಲ್ಲಿ ಎಲ್ಲ ರೀತಿಯ ಅಲಂಕಾರಗಳನ್ನು ನೋಡಿಬಿಟ್ಟು ಅವಳಿಗೆ ಏನಾಗುತ್ತೆ, ಏನಕ್ಕೆ ಅಲಂಕಾರ ಮಾಡ್ತಾ ಇದ್ದಾರೆ, ಈ ರೀತಿಯ ಅಲಂಕಾರ ಇದುವರೆಗೂ ನಾನು ಈ ರಾಜ್ಯದಲ್ಲಿ ಮಾಡಿರೋದನ್ನು ನೋಡೇ ಇಲ್ವಲ್ಲ, ಅಷ್ಟು ಚೆನ್ನಾಗಿ ಅಲಂಕಾರ ಮಾಡ್ತಾ ಇದ್ದಾರೆ, ಏನಕ್ಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ಅಲ್ಲಿ ಒಬ್ಬ ಕೆಲಸದವ್ರಿಗೆ ಕರೆದು ಕೇಳ್ತಾರೆ. ಆವಾಗ ಅವ್ರು ಹೇಳ್ತಾರೆ, ನಾಳೆ ರಾಮನ ಪಟ್ಟಾಭಿಷೇಕ ಇದೆ, ರಾಮನಿಗೆ ಪಟ್ಟಾಭಿಷೇಕ ಮಾಡ್ತಾ ಇದ್ದಾರೆ, ರಾಜನನ್ನಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ವಿಷಯ ತಿಳಿಸ್ತಾರೆ. ಇದು ಗೊತ್ತಾದ ತಕ್ಷಣ ಮಂಥರಂಗೆ ಏನನ್ಸುತ್ತೆ, ಇದು ದಶರಥ ರಾಮನಿಗೆ कैकेयी ವಿರುದ್ಧ ಮಾಡ್ತಾ ಇರೋ ಷಡ್ಯಂತ್ರ ಅಂತ ಅನಿಸುತ್ತೆ. ಈ ಟೈಮಲ್ಲಿ ಭರತನು ಸಹಿತ ಎಲ್ಲಿಗೆ ಹೋಗಿರ್ತಾನೆ, कैकेयी ರಾಜ್ಯಕ್ಕೆ ಹೋಗಿರ್ತಾನೆ ಅವನು. ಅಂದರೆ कैकेयी ಇದಾರಲ್ಲ ಅವರ ತವರ ಮನೆಗೆ ಹೋಗಿರ್ತಾನೆ, ಅವ್ರ ಅಜ್ಜನ ಹತ್ರ. ಅರ್ಥ ಆಯ್ತಾ? ಅವನು ಬರಬೇಕಂದ್ರೂ ಸಹಿತ ಅಲ್ಲಿ ಅವ್ರ ಅಜ್ಜ ಬಿಡ್ತಾ ಇದ್ದಿದ್ದಿಲ್ಲ, ಅವನನ್ನು ಒಂದು ಸ್ವಲ್ಪ ದಿವಸ ಅಲ್ಲಿ ಉಳಿಸ್ಕೊಂಡಿರ್ತಾರೆ. ರಾಮನನ್ನು ಕರೆದು ಪಟ್ಟಾಭಿಷೇಕದ ವಿಷಯವನ್ನು, ರಾಜನ ವಿಷಯವನ್ನು ರಾಜ ಆಗೋ ವಿಷಯವನ್ನು ಮಾತಾಡಿದಾಗ ರಾಮ ಇದಕ್ಕೆ ಒಪ್ಪೋದಿಲ್ಲ. ಏನು ಹೇಳ್ತಾರೆ, ಭರತನೂ ಇಲ್ಲ ಊರಲ್ಲಿ, ಬೇಡ ಅಂತಲೇ ಅಂದಿರ್ತಾನೆ ರಾಮ. ಆದರೆ ದಶರಥ ಇದಕ್ಕೆ ಈಗ ಒಳ್ಳೆ ಮುಹೂರ್ತ ಬಂದಿದೆ, ಅವರೆಲ್ಲರೂ ಖುಷಿ ಆಗ್ತಾರೆ ಅಂತ ಹೇಳಿ ರಾಮನನ್ನು ಒಪ್ಪಿಸ್ತಾರೆ. ಅದು ಅಲ್ಲದೆ ಇದು ನಿನ್ನ ಧರ್ಮ ಅಂತ ಹೇಳಿದಾಗ, ಇದು ರಾಜಧರ್ಮ, ಮೊದಲನೇ ಮಗನಿಗೆ ರಾಜ ಆಗಬೇಕು ಅನ್ನೋದು ಮೊದಲನೇ ಧರ್ಮ. ಆಮೇಲೆ ಎಲ್ಲ ಪ್ರಜೆಗಳು ನಿನ್ನನ್ನು ಆಯ್ಕೆ ಮಾಡಿದ್ದಾರೆ, ನೀನು ರಾಜ ಆಗೋದೇ ಸೂಕ್ತ, ಪ್ರಜೆಗಳ ಇಚ್ಛೆ ಮೇರೆಗೆ ನಾವು ಹೋಗಬೇಕು ಅಂತ ಹೇಳಿದಾಗ ಏನಾಗುತ್ತೆ, ಇಲ್ಲಿ ರಾಮ ಒಪ್ಕೊಳ್ಳೇಬೇಕಾಗುತ್ತೆ. ಅಲ್ಲಿ ಭರತನಿಗೆ ಈ ಯಾವುದೇ ವಿಷಯಗಳು ಸಹಿತ ಗೊತ್ತಿರೋದಿಲ್ಲ. ಹಾಗೆ ಒಂದು ದಿವಸದಲ್ಲೇ कैकेयीಯಿಂದ ನನಿಹಾಲ್ ಅಂತ ಹೇಳಿದರೆ ಅವರ ಅಜ್ಜನ ಊರಿಗೆ ಹೋಗಿರ್ತಾಳೆ. ಅರ್ಥ ಆಯ್ತಾ? ಅಲ್ಲಿಂದ ಇದಕ್ಕೆ ಅಯೋಧ್ಯೆಗೆ ಬರೋದು ಅಸಾಧ್ಯದ ಮಾತಾಗಿತ್ತು. ಅರ್ಥ ಆಯ್ತಾ? ಆವಾಗ ಮಂಥರ ಏನು ಮಾಡ್ತಾಳೆ, ಬೇಗ ಹೋಗಿ कैकेयी ಹತ್ರ ಎಲ್ಲ ವಿಷಯದ ಬಗ್ಗೆ ಹೇಳ್ತಾಳೆ. ಆವಾಗ ಹೇಳಿದಾಗ कैकेयीಗೆ ತುಂಬ ಖುಷಿಯಾಗುತ್ತೆ. ರಾಮ ನನ್ನ ಮಗ, ನನ್ನನ್ನು ತಾಯಿ ಅಂತ ನೋಡ್ಕೊಳ್ತಾನೆ, ಅವನು ತುಂಬ ಪ್ರೀತಿಸ್ತಾನೆ ನನ್ನನ್ನು ತಾಯಿ ಥರ ಅಂತ ಹೇಳಿ, ನೀನು ಈ ಖುಷಿ ವಿಷಯವನ್ನು ಹೇಳಿರೋದಕ್ಕೆ ಅಂತ ಹೇಳಿ ನಿನಗೆ ಒಂದು ಮುತ್ತಿನ ಹಾರವನ್ನು ಕೊಡ್ತೀನಿ ಅಂತ ಹೇಳಿ ತನ್ನ ಕೊರಳಲ್ಲಿದ್ದ ಮುತ್ತಿನ ಹಾರವನ್ನು ಮಂಥರಾಗೆ ಹಾಕ್ತಾರೆ. ಆದರೆ ಮಂಥರ, ರಾಣಿ ನಿನಗೆ ಬುದ್ಧಿ ಕೆಟ್ಟಿದೆನಾ, ನಿನ್ನ ತಲೆ ಸರಿ ಇಲ್ವಾ, ನೀನೇನಾದರೂ ಹುಚ್ಚಿಯಾಗಿದೆಯಾ ಅನ್ನೋ ವರ್ಡ್ಗಳನ್ನೆಲ್ಲ ಇಲ್ಲಿ ಯೂಸ್ ಮಾಡ್ತಾಳೆ. ತುಮ್ ತೋ ಪಾಗಲ್ ಬನ್ ಗಯೆ ಹೋ ಕ್ಯಾ, ತುಮಾರಾ ಬುದ್ಧಿ ಟೀಕ್ ನಹಿ ಹೇ ಕ್ಯಾ. ಇಲ್ಲಿ ರಾಜ ಆಗೋದಕ್ಕೆ ರಾಮನೇ ತುಂಬ ಯೋಗ್ಯವಾದ ವ್ಯಕ್ತಿ ಅಂತ कैकेयी ಹೇಳ್ತಾಳೆ. ಆದರೆ ಮಂಥರ ಏನು ಹೇಳ್ತಾಳೆ, ಇಲ್ಲಿ ರಾಜ ಆಗೋ ಯೋಗ್ಯತೆ ಪ್ರಶ್ನೆಯಲ್ಲ, ದಶರಥ ಮಹಾರಾಜ ನಿನಗೆ ಮಾಡ್ತಾ ಇರೋ, ನಿನ್ನ ವಿರುದ್ಧ, ಭರತನ ವಿರುದ್ಧ ಮಾಡ್ತಾ ಇರೋ ಷಡ್ಯಂತ್ರದ ವಿಷಯ ಅಂತ ಹೇಳಿ ಅವಳ ತಲೆಗೆ ಇಲ್ಲದ ಸಲ್ಲದ ವಿಚಾರಗಳನ್ನೆಲ್ಲ ತುಂಬಿಬಿಡ್ತಾಳೆ. ಮಂಥರೆ ಏನೇನಂತ ಹೇಳ್ತಾಳೆ ಅಂದರೆ, यहाँ जो भरत को जो पहले ही समझ के ही जो क्या है यहाँ जो ननिहाल भेजा गया है और भरत को इस विषय के बारे में कुछ भी नहीं पता है. अगर राम राजा बन गया तो आपका कुछ भी स्थान नहीं रहता है, आप रानी नहीं, राजमाता नहीं बन सकती है, क्योंकि कौशल्या राजमाता बन जाती है ना. राम के जो महाराजा के जो माता ही राजमाता होती है, तुम तो कुछ भी नहीं होती है. और अगर राम के पास अधिकार आए तो आप राम के दृष्टि में जो कोई तुच्छ लगने लगते हैं, आपको कोई भी जो मर्यादा नहीं देते हैं. अगर भरत जो महाराजा बन गया तो आप राजमाता बन जाएगी और आपको सभी ने मर्यादा देते हैं. ऐसे जो अन्य विचारों को यहाँ उनके और कौशल्या भी आपको ठीक तरह से नहीं देखती है, वो भी आपके साथ ठीक तरह से बातें नहीं करती है. ऐसे जो अलग अलग जो बुरी विचारों को यहाँ कैकेयी के मन में यहाँ जो डालने लगती है. ಯಾರು? ಮಂಥರ. ಅಂದರೆ ನೀನೇನಾದರೂ ಮಹಾರಾಣಿ ಆದರೆ ನಿನ್ನ ಮಾತು ಎಲ್ಲರೂ ಕೇಳ್ತಾರೆ, ನೀನು ಮಹಾರಾಣಿ ಆಗಲ್ಲ ಅಂದರೆ ನಿನ್ನ ಮಾತು ಯಾರು, ನೀನು ರಾಜಮಾತೆ ಆಗದೇ ಇದ್ದರೆ ಯಾರೂ ನಿನ್ನ ಮಾತು ಕೇಳೋದಿಲ್ಲ.
ಭರತ ಏನಾದ್ರೂ ರಾಜ ಆದ ಅಂದರೆ ನೀನು ರಾಜಮಾತೆ ಆಗ್ತೀಯ, ನಿನಗೆ ಹೆಚ್ಚಿಗೆ ಮರ್ಯಾದೆ ಸಿಗುತ್ತೆ. ರಾಜ ಏನಾದರೂ ರಾಮ ಆದ ಅಂದರೆ ರಾಮ ಏನಾದರೂ ರಾಜ ಆದ ಅಂದರೆ ಏನಾಗುತ್ತೆ ಇಲ್ಲಿ, ರಾಮ ಏನಾದ್ರೂ ನಿಮ್ಮನ್ನ ಭರತನ ಈ ಅರಮನೆನ ಬಿಟ್ಟು ಕಳಿಸ್ಬಿಟ್ರೆ ಎಲ್ಲ ನಿಮ್ಮಿಂದ ಕಿತ್ಕೊಂಡ್ಬಿಟ್ಟು ಟೈಮ್ ಹಿಂಗೆ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಯಾರು ಹೆಂಗೆ ಬೇಕಾದರೂ ಚೇಂಜ್ ಆಗ್ಬೋದು. ಇವಾಗ ಕೌಶಲ್ಯ ರಾಜ ಮಾತೆ ಆದಲು ಅಂದರೆ ನಿನ್ನನ್ನು ಬೇರೆ ರೀತಿ ಬೇರೆ ದೃಷ್ಟಿಯಿಂದ ನೋಡೋದಕ್ಕೆ ಶುರು ಮಾಡ್ಬೋದು, ತುಚ್ಛವಾಗಿ ನೋಡೋದಕ್ಕೆ ಶುರು ಮಾಡ್ಬೋದು. ನಿನ್ನನ್ನು ಮೂಲೆ ಗುಂಪು ಮಾಡಿಬಿಡ್ತಾರೆ. ಈ ರೀತಿ ಎಲ್ಲ ಏನಾಗುತ್ತೆ, ತಲೆಯಲ್ಲಿ ಇಲ್ಲದ ಸಲ್ಲದ ವಿಷಯಗಳನ್ನೆಲ್ಲ ತುಂಬಿಡ್ತಾಳೆ ಮಂತರ. ಅದಲ್ಲದೆ ಸೋಚ್ ಸಮಜ್ಕೆ ಹಿ ಭರತ್ಕೋ ಯಹ ನನಿಹಾಲ್ ಬೇಜಾ ಗಯಾ ಹೇ ಅಂದರೆ ಮೊದಲೇ ಪ್ರೀ ಪ್ಲ್ಯಾನ್ ಮಾಡಿ ಭರತನನ್ನು ಅಲ್ಲಿ ಕಳಿಸಿದ್ದಾರೆ, ರಾಮನನ್ನು ರಾಜನನ್ನಾಗಿ ಮಾಡಬೇಕು ಅಂತ ಹೇಳೇನೆ ಅಂತ ಎಲ್ಲ ವಿಷಯಗಳನ್ನು ತಲೆಯಲ್ಲಿ ತುಂಬಿಡ್ತಾಳೆ. ಆವಾಗ ಏನಾಗುತ್ತೆ, ಸಿಟ್ಟು ಬಂದು ಕೈ ಕಪಾಳಕ್ಕೂ ಸಹಿತ ಹೊಡಿತಾಳೆ ಮಂತರಾಗಿ. ಆದರೆ ಮಂತರ ಹಿಂದೇಟಾಕಲ್ಲ. ಮತ್ತೇನು ಮಾಡ್ತಾಳೆ, ಬೇರೆ ಬೇರೆ ವಿಷಯಗಳನ್ನೆಲ್ಲ ಕೈ ಮನಸ್ಸಿನಲ್ಲಿ ತುಂಬಿಬಿಡ್ತಾಳೆ. ಆವಾಗ ಕೈ ಮನಸ್ಸು ಸಹಿತ ಏನಾಗುತ್ತೆ, ಚೇಂಜ್ ಆಗ್ತಾ ಬರುತ್ತೆ. ಅರ್ಥ ಆಯ್ತಾ? ಇಲ್ಲಿ ಎಂಥ ಒಳ್ಳೆಯವರು ಸಹಿತ ಕೆಟ್ಟ ದಾರಿ ಅನ್ನೋದು ಯಾವ ರೀತಿ ಕೆಟ್ಟ ಮಾತುಗಳು, ಕೆಟ್ಟ ಯೋಚನೆಗಳು ಅನ್ನೋದು ಯಾವ ರೀತಿ ಕೆಟ್ಟ ದಾರಿಯಲ್ಲಿ ನಡೆಸ್ಕೊಂಡು ಕರ್ಕೊಂಡು ಹೋಗ್ಬೋದು ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಇದು. ಹೌದಾ? ಕೈ ಏನು ಮಾಡಿಬಿಡ್ತಾಳೆ, ಇವಾಗ ಚೇಂಜ್ ಆಗಿಬಿಡ್ತಾಳೆ. ಓಬಿ ಜೋ ದಶರಥ್ಸೆ ಅದು ಮಂತರ ಏನು ಹೇಳ್ಕೊಡ್ತಾಳೆ, ಮದುವೆಗೆ ಮುಂಚೆ ರಾಜ ದಶರಥ ಮಂತರ ಕೈಕೇಯಿಗೆ 2 ವರದಾನಗಳನ್ನು, ನೀನು ಯಾವಾಗ ಬೇಕಾದರೂ 2 ವರದಾನಗಳನ್ನು ಕೇಳಿದರೆ ಅದನ್ನು ಕೊಡೋದಕ್ಕೆ ನಾನು ರೆಡಿ ಇರ್ತೀನಿ, ನೀನು ಏನು ಇಷ್ಟ ಇದೆಯೋ 2 ಮಾತುಗಳನ್ನು ನಾನು ನೆರವೇರಿಸ್ಕೊಡ್ತೀನಿ ಅಂತ ಮೊದಲು ಕೈಕೇಯಿಯವರ ತಂದೆ ಜೊತೆಗೆ ಯುದ್ಧ ಆದಾಗ ರಣಭೂಮಿಯಲ್ಲಿ ಮಾತು ಕೊಟ್ಟಿರ್ತಾನೆ ದಶರಥ. ಆ ಮಾತನ್ನು ಇವಾಗ ಜ್ಞಾಪಿಸ್ತಾಳೆ. ಯಾರು? ಮಂಥರ. ಆ ವರಗಳನ್ನು ಕೇಳು ರಾಜನ ಹತ್ರ. ಅದು ವರಗಳು ಏನು? ಒಂದು, ರಾಮನ ಬದಲಿ ಭರತನಿಗೆ ಪಟ್ಟಾಭಿಷೇಕ ಆಗಬೇಕು. 2ನೇದು, ರಾಮನನ್ನು 14 ವರ್ಷಗಳ ಕಾಲ ವನವಾಸ ಕಳಿಸ್ಬೇಕು. ಈ ರೀತಿ ವರಗಳನ್ನು ಕೇಳು ಅಂತ ಹೇಳಿಕೊಟ್ಟು ಮಂಥರ ಹೋಗ್ತಾಳೆ. ಆವಾಗ ಕೈಕೇಯಿ ಏನು ಮಾಡ್ತಾಳೆ, ಕೋಪಭವನ ಅಂತ ಇರುತ್ತೆ, ಅಂದರೆ ಸಿಟ್ಟಾದಾಗ ಬೇಜಾರಾದಾಗ ಆ ಒಂದು ಭವನದ ಕಡೆಗೆ ಹೋಗಿರ್ತಾರೆ. ಆ ಒಂದು ಭವನದಲ್ಲಿ ಹೋಗಿ ಕೂದಲೆಲ್ಲ ಚಲ್ಲಾಪಿಲ್ಲಿ ಮಾಡಿಕೊಂಡು ಅವಳ ಸರಗಳು, ಮುತ್ತಿನ ಹಾರಗಳನ್ನೆಲ್ಲ ಹರಿದು ಆ ಭವನದ ತುಂಬ ಎಲ್ಲ ಹರಡಿರ್ತಾಳೆ. ದಶರಥ ಪಾಪ ಖುಷಿಯಿಂದ ಎಲ್ಲರ ಹತ್ರನೂ ವಿಷಯ ಹೇಳೋಣ ರಾಣಿಯರ ಹತ್ರ ಅಂತ ಬರ್ತಾ ಇರ್ತಾನೆ. ಅಲ್ಲೆಲ್ಲ ಕೆಲಸದ ವ್ಯವಸ್ಥೆಗಳನ್ನೆಲ್ಲ ನೋಡಿಕೊಂಡು ವಾಪಸ್ ಒಂದು ರಾಣಿಯರ ಹತ್ರ ಬಂದು ಹೇಳೋಣ ಅಂತ ಬರ್ತಾ ಇರ್ತಾರೆ. ಆವಾಗ ಅವನಿಗೆ ತುಂಬ ಪ್ರೀತಿಯಾದ ರಾಣಿ ಅಂದರೆ ಕೈಕೇಯಿ. ಮೊದಲು ಕೈಕೇಯಿ ಹತ್ರ ಈ ವಿಷಯನ ಹೇಳೋಣ, ಅವಳು ತುಂಬ ಖುಷಿ ಆಗ್ತಾಳೆ ಅಂತ ಹೇಳಿ ಬರ್ತಾನೆ. ಆದರೆ ಕೈಕೇಯಿ ಎಲ್ಲೂ ರಣಿವಾಸ ಅಂತ ಹೇಳಿದರೆ ರಾಣಿಯರು ಇರೋ ರೂಮ್ಗಳು, ಅಲ್ಲಿ ಕಾಣಿಸೋದಿಲ್ಲ. ಅವಳು ಎಲ್ಲಿದ್ದಾಳೆ ಅಂತ ಕೇಳಿದರೆ ಕೋಪಭವನದಲ್ಲಿದ್ದಾಳೆ ಅಂತ ಹೇಳಿ ವಿಷಯ ಗೊತ್ತಾಗುತ್ತೆ. ಅಲ್ಲಿಗೆ ಯಾಕೆ ಹೋದ್ಲು? ಮೋಸ್ಟ್ಲಿ ನಾನೇನಾದರೂ ರಾಮನ ಪಟ್ಟಾಭಿಷೇಕ ಮಾಡ್ತಾ ಇರೋದನ್ನು ಅವಳ ಹತ್ರ ಹೇಳಿಲ್ಲ ಅಂತ ಸಿಟ್ಟಾಗಿ ಹೋಗಿದ್ದಾಳ. ಅವಳಿಗೆ ಬುದ್ಧಿ ಹೇಳಿ ಕರ್ಕೊಂಡು ಬರೋಣ ಅಂತ ಹೇಳಿ ಪಾಪ ಹೋಗ್ತಾನೆ. ಅಲ್ಲೋಗಿ ನೋಡಿದರೆ ಬೇರೆದೇ ವೇಷದಲ್ಲಿ ಅವಳು ನಿಂತ್ಕೊಂಡಿದ್ದಾಳೆ, ಕೂದಲೆಲ್ಲ ಬಿಚ್ಕೊಂಡು, ಸರ ಎಲ್ಲ ಕಿತ್ಕೊಂಡು, ಆ ಮನೆ ಅಲ್ಲೆಲ್ಲ ಇದ್ದಂಥ ಸಾಮಾನುಗಳನ್ನೆಲ್ಲ ಚೆಲ್ಲಪಿಲ್ಲಿಯಾಗಿ ಎಸೆದು. ಆವಾಗ ದಶರಥನಿಗೆ ಏನಪ್ಪ ಇದು ಈ ಥರ ಅಂತ ಹೇಳಿ ಒಂದು ರೀತಿ ಚಿಂತೆ ಆಗುತ್ತೆ. ಆವಾಗ ರಾಣಿ ಹತ್ರ ಹೋಗ್ಬಿಟ್ಟು ಕೈಕೇಯಿ ಹತ್ರ ಏನಾಯಿತು ಏನು ಅಂತ ಎಲ್ಲ ನೀಟಾಗಿ ಕೇಳಿದಾಗ ಅವಳು ಹೇಳೋದಿಲ್ಲ, ನೀವು ನೀವು ನನಗೆ 2 ವರ ಕೊಟ್ಟಿದ್ರಿ, ಅದನ್ನು ನೆರವೇರಿಸ್ತೀನಿ, ನನ್ನ ಮಾತುಗಳನ್ನು ನನ್ನ ಇಚ್ಛೆಗಳನ್ನು ನೆರವೇರಿಸ್ತೀನಿ ಅಂತ ಮಾತು ಕೊಟ್ಟರೆ ಮಾತ್ರ ನಾನು ಹೇಳ್ತೀನಿ ಅಂತ ಹೇಳಿದಾಗ ದಶರಥ ಮಾತು ಕೊಡ್ತಾನೆ. ಆಯಿತು, ನಿನ್ನ ಇಚ್ಛೆಗಳನ್ನು ನೆರವೇರಿಸ್ತೀನಿ ಅಂತ ಮಾತು ಕೊಟ್ಟಾಗ ಕೊಟ್ಟ ಹಾಗೆ ನಡ್ಕೋಬೇಕು ನೀವು ಅಂತ ಹೇಳ್ತಾಳೆ. ಅವಾಗ ಏನು ಅಂತ ಕೇಳಿದರೆ ಈ ಮಾತುಗಳು, ರಾಮನ ಬದಲಿ ಭರತನನ್ನು ಪಟ್ಟಾಭಿಷೇಕವಾಗಿ ರಾಜನನ್ನಾಗಿ ಮಾಡಬೇಕು, ರಾಮನನ್ನು 14 ವರ್ಷ ವನವಾಸಕ್ಕೆ ಕಳಿಸ್ಬೇಕು ಅನ್ನೋ ಮಾತನ್ನು ತಗೊಳ್ತಾಳೆ. ಆವಾಗ ದಶರಥ ಇದಕ್ಕೆ ಒಪ್ಪೋದಿಲ್ಲ. ಅವನು ನಿಂತ್ಕೊಂಡ ಹತ್ರನೇ ಕುಸಿದು ಹೋಗ್ಬಿಡ್ತಾನೆ. ಅದು ರಾಣಿಯ ಬಾಯಲ್ಲಿ ಈ ರೀತಿ ಮಾತುಗಳು. ಮಕ್ಕಳಲ್ಲಿ ರಾಮ ಅಂದರೆ ತುಂಬ ಪ್ರೀತಿ ದಶರಥನಿಗೆ, ಹೆಂಡತಿಯರಲ್ಲಿ ಕೈಕೇಯಿ ಅಂದರೆ ತುಂಬ ಪ್ರೀತಿ. ಅರ್ಥ ಆಯ್ತಾ? ಆದರೆ ರಾಮನಿಗೆ ಈ ರೀತಿ ಆಗೋದನ್ನು ಕೇಳಿಸ್ಕೊಂಡ್ಬಿಟ್ಟು ಅವನ ಕೈಯಲ್ಲಿ ತಡ್ಕೊಳೋಕ್ಕಾಗಲ್ಲ, ವಯಸ್ಸು ಬೇರೆ ಆಗಿರುತ್ತೆ. ಆವಾಗ ಅಲ್ಲೇ ಮೂರ್ಛೆ ತಪ್ಪಿ ಬೀಳ್ತಾನೆ ಅವನು. ಆವಾಗ ಏನಾಗುತ್ತೆ, ಮತ್ತೆ ಎದ್ದೇಳ್ತಾನೆ. ಎದ್ದು ಅವಳಿಗೆ ಬುದ್ಧಿ ಹೇಳ್ತಾನೆ, ನೀನು ಮಾಡ್ತಾ ಇರೋದು ತಪ್ಪು,
ಇದು ಕೆಟ್ಟ ದಾರಿಯಲ್ಲಿ ಕರ್ಕೊಂಡು ಹೋಗ್ತಾ ಇದೆ, ಏನೋ ಕೆಟ್ಟದಾಗೋ ಮುನ್ಸೂಚನೆ ಇದು, ಬೇಡ ಈ ಮಾತನ್ನು ವಾಪಸ್ ತಕ್ಕೋ ಅಂತ ಹೇಳಿದ್ರೂ ಅವಳು ಕೇಳೋದಿಲ್ಲ. ನೀವು ನನಗೆ ಯುದ್ಧ ಭೂಮಿಯಲ್ಲಿ 2 ವರ ಕೊಟ್ಟಿದ್ರಿ, ಆ 2 ವರಗಳನ್ನು ಯಾವಾಗಾದರೂ ನೀನು ಕೇಳು, ನಾನು ಇವಾಗ ಕೇಳಲ್ಲ, ಬೇರೆ ಟೈಮಲ್ಲಿ ಕೇಳಿದಾಗ ಅವನು ಕೊಡ್ರಿ ಅಂತ ಹೇಳಿ ಕೇಳ್ಕೊಂಡಿದ್ದೆ ನಾನು. ಆ 2 ವರಗಳನ್ನು ಈಗ ನಾನು ಕೇಳ್ತಾ ಇದ್ದೀನಿ, ಕೊಡ್ರಿ ಅಂತ ಕೇಳಿದಾಗ ಅವನಿಗೆ ಒಂಥರ ಆಕಾಶನೇ ಕಳಚಿ ತಲೆ ಮೇಲೆ ಬಿದ್ದ ಹಾಗೆ, ದೊಡ್ಡ ಆಘಾತ ಆದ ಹಾಗೆ ಆಗಿಬಿಡುತ್ತೆ. ಅಲ್ಲಿಗೂ ಒಪ್ಪೋದಿಲ್ಲ ಅವನು, ಬೇರೆ ಯಾವುದಾದ್ರೂ ವರಗಳನ್ನು ಕೇಳು ಅಂತ ಹೇಳಿ ಬುದ್ಧಿ ಹೇಳ್ತಾನೆ. ಆದರೆ ಕೈಕೇಯಿ ಏನೇ ಹೇಳಿದ್ರೂ ಏನಂದ್ರೂ ಒಪ್ಪೋದಿಲ್ಲ. ಫೈನಲಿ ಏನು ಹೇಳ್ತಾಳೆ ಕೈಕೇಯಿ, ನೀವು ನನ್ನ ಮಾತಿಗೆ ಒಪ್ಕೊಳ್ಳೋದಿಲ್ಲ ಅಂತ ಹೇಳಿದರೆ, ನೀವು ರಘುವಂಶದ ಅಂದರೆ ರಘುವಂಶದ ಕುಲದಲ್ಲಿ ನಿಮ್ಮ ಹೆಸರು ಅಂದರೆ ಮಾತು ಕೊಟ್ಟ ಹಾಗೆ ನಡ್ಕೊಳ್ಳೋರು ರಘುವಂಶದವರು, ರಾಜವಂಶದವರು. ಆದರೆ ನೀವು ಮಾತಿಗೆ ತಪ್ತಾ ಇದ್ದೀರಾ, ಇದು ನಿಮ್ಮ ವಂಶಕ್ಕೆ ಏನಿದು ಕಳಂಕ ಅಂತ ಹೇಳ್ತಾಳೆ. ಆಮೇಲೆ ಮತ್ತೇನು ಹೇಳ್ತಾಳೆ ಅಂತ ಹೇಳಿದರೆ, ನೀವೇನಾದರೂ ಇಲ್ಲಿಗೂ ಒಪ್ಪೋದಿಲ್ಲ ಅಂದರೆ ನಾನು ನನ್ನ ಜೀವನ ಬಿಟ್ಬಿಡ್ತೀನಿ ಅಂತ ಹೆದರಿಸ್ತಾಳೆ. ಆವಾಗ ದಶರಥನಿಗೆ ಏನು ಮಾಡಬೇಕು ಅನ್ನೋದೇ ಗೊತ್ತಾಗೋದಿಲ್ಲ ಪಾಪ. ವಿಧಿ ಇಲ್ಲದೆ ಅವನೇನು ಮಾಡ್ತಾನೆ, ಈ ಮಾತುಗಳಿಗೆ ಒಪ್ಪೋದಿಲ್ಲ, ಹೂನು ಅನ್ನಲ್ಲ, ಹೂ ಅನ್ನಲ್ಲ, ಸುಮ್ಮನೆ ಇರ್ತಾನೆ. ತುಂಬ ಟೈಮ್ ಕಳೆಯುತ್ತೆ, ತುಂಬ ಅಂದರೆ ತುಂಬ ಟೈಮ್ ಕಳೆಯುತ್ತೆ. ರಾತ್ರಿ ಆಗುತ್ತೆ. ಸಾಯಂಕಾಲ ಹೋದವರು ದಶರಥ ಮಹಾರಾಜರು ಇಷ್ಟೊತ್ತಾದ್ರೂ ಎಲ್ಲೂ ಪತ್ತೆನೇ ಇಲ್ವಲ್ಲ, ಎಲ್ಲೋಗಿದ್ದಾರೆ ದಶರಥ ಮಹಾರಾಜರು ಅಂತ ಹೇಳಿ ಅಲ್ಲಿ ರಾಜ ಮಹರ್ಷಿಗಳು ಮತ್ತು ಸೇನಾಪತಿಗಳು ಹುಡ್ಕೋದಕ್ಕೆ ಶುರು ಮಾಡ್ತಾರೆ. ಆವಾಗ ಆ ರೀತಿ ಹುಡ್ಕೋದಕ್ಕೆ ಶುರು ಮಾಡಿದಾಗ ಏನಾಗುತ್ತೆ, दशरथ के एक मंत्री था, वो सुमंत्र, उसका नाम क्या है, सुमंत्र, जो इसमें जो राज का वनगमन, अब हम देखते हैं जो राज का वनगमन, राम का यहाँ जो दशरथ रात भर यहाँ जो जो कैकेयी को समझाने की कोशिश करता है, लेकिन कैकेयी कुछ भी बात नहीं मानती है. और जो इसके बाद क्या हो जाती है कि यहाँ दशरथ के जो मंत्री था सुमंत्र, इसको कुछ संदेह आती है कि जो दशरथ महाराजा जो शाम को चले थे यहाँ के व्यवस्था देख के, लेकिन अभी तक वापस नहीं लौटे हैं, क्यों, ऐसे कुछ आशंका है यहाँ किसके मन में, सुमंत्र के मन में आती है. लेकिन जो क्या हो जाती हैं, कुछ भी जो काम करके जो थक गए होंगे, जो वह आराम करते होंगे, ऐसे जो राजभवन में आराम करते होंगे, ऐसे जो सोचते हैं. ಹೌದಾ, ಅವತ್ತು ರಾಮನ ಪಟ್ಟಾಭಿಷೇಕ ಆಗುವಂಥ ದಿವಸ ಇಡೀ ರಾತ್ರಿ ಎಲ್ಲರೂ ಎದ್ದಿರ್ತಾರೆ. ರಾಜ ಮಹರ್ಷಿಗಳು ಮತ್ತು ಇವರು ಮಂತ್ರಿಗಳು, ಅಲ್ಲಿ ಕೆಲಸ ಮಾಡೋರು ಎಲ್ಲರೂ ತುಂಬಾ ಖುಷಿಯಿಂದ ಎಲ್ಲ ಡೆಕೋರೇಷನ್ಗಳನ್ನು ಮಾಡ್ತಾ ಇರ್ತಾರೆ, ಅಲಂಕಾರಗಳನ್ನು ಮಾಡ್ತಾ ಇರ್ತಾರೆ. ಇಡೀ ರಾಜ್ಯನೇ ಒಂದು ಕಂಗೊಳಿಸ್ತಾ ಇರುತ್ತೆ ರಾಮನ ಪಟ್ಟಾಭಿಷೇಕದ ದಿವಸ. ಅವತ್ತು ಟೈಮು ಬೇರೆ ಕಡಿಮೆ ಇರುತ್ತೆ, ತುಂಬ ಚೆನ್ನಾಗಿ ಎಲ್ಲ ರೀತಿ ಅಲಂಕಾರಗಳನ್ನು ಮಾಡ್ತಾರೆ. ರಾಮ ರಾಜ ಆಗ್ತಾನೆ ಅಂದರೆ ಖುಷಿ, ಅದು ತುಂಬ ಒಳ್ಳೆ ಗುಣ ಇರೋ ರಾಜ ಅವನು. ನಮ್ಗೆ ಏನೇ ಕಷ್ಟಗಳಿದ್ರೂ ಪರಿಹಾರ ಮಾಡ್ತಾರೆ, ನಾವು ಆರಾಮಾಗಿ ಅವರ ಒಂದು ಸಾಮ್ರಾಜ್ಯದಲ್ಲಿ ನಾವು ಆರಾಮಾಗಿ ಜೀವನ ನಡೆಸ್ಬೋದು ಅನ್ನೋ ಒಂದು ಖುಷಿಯಿಂದ, ರಾಮನ ಅಂದರೆ ಅಷ್ಟು ಇಷ್ಟ ಎಲ್ರಿಗೂ ಪ್ರಜೆಗಳಿಗೆ, ಆ ಒಂದು ಖುಷಿಯಿಂದ ರಾತ್ರಿ ಎಲ್ಲನೂ ಎದ್ದು ಕೆಲಸ ಮಾಡ್ತಾ ಇರ್ತಾರೆ. ಆದರೆ ಇಲ್ಲಿ ಸುಮಂತ್ರನಿಗೆ ಡೌಟ್ ಬರುತ್ತೆ, ಇಷ್ಟೊತ್ತಾಯಿತು ಮಹಾರಾಜ ದಶರಥರು ಹೋಗಿ ಯಾಕೆ ಇಷ್ಟೋ ತನಕ ಬರಲಿಲ್ಲ ಅಂತ ಹೇಳಿ, ಹೋಗಲಿ ಆರಾಮಾಗಿ ರೆಸ್ಟ್ ಮಾಡ್ತಾ ಇರ್ಬೋದು ಅಂತ ಅಂದ್ಕೊಳ್ತಾನೆ. ಮತ್ತು ಮಹರ್ಷಿಗಳ ಹತ್ರನೂ ಮಾತಾಡಿದ್ರೂ ಸಹಿತ ಇಲ್ಲೇನಾಗುತ್ತೆ, ಇಲ್ಲ ಮೋಸ್ಟ್ಲಿ ರೆಸ್ಟ್ ಮಾಡ್ತಾ ಇರ್ಬೋದು ಅಂತ ಅಂದ್ಕೊಂಡು ಅವರು ಸುಮ್ಮನಾಗ್ತಾರೆ. ಆಮೇಲೆ ರಾತ್ರಿ ಎಲ್ಲ ಏನು ಮಾಡ್ತಾರೆ, ರಾತ್ರಿ ಎಲ್ಲನೂ ದಶರಥ ಕೈಕೇಯಿಗೆ ಬುದ್ಧಿವಾದ ಹೇಳೋದಕ್ಕೆ ಎಷ್ಟು ಟ್ರೈ ಮಾಡ್ತಾರೆ, ಆದರೆ ಕೈಕೇಯಿ ಏನಂದ್ರೂ ಮಾತು ಕೇಳೋದಿಲ್ಲ. ಬೆಳಗ್ಗೆ ಆಗ್ತಾ ಬರುತ್ತೆ, ಬೆಳಗ್ಗೆ ಸುಮುಹೂರ್ತ ಅಂತ ಏನು ಹೇಳ್ತಾರೆ, ಒಂದು ಮಂಗಳವಾದ ಮುಹೂರ್ತ, ರಾಮನನ್ನು ರಾಜ ಮಾಡೋದಕ್ಕೋಸ್ಕರ ಇದ್ದಂಥ ಮುಹೂರ್ತ ಹತ್ತಿರ ಬರುತ್ತೆ. ಆವಾಗಲೂ ದಶರಥ ಕಾಣಿಸೋದಿಲ್ಲ. ಆವಾಗ ಏನಾಗುತ್ತೆ, ಎಲ್ಲರೂ ಪ್ರಜೆಗಳ ಮನಸ್ಸಲ್ಲಿ
ಮೇಯ್ನು ಮಂತ್ರಿಗಳ ಮನಸ್ಸಲ್ಲಿ, ಮಹರ್ಷಿಗಳ ರಾಜಗುರುಗಳು ಮಹರ್ಷಿಗಳು ಏನಿರ್ತಾರೆ ಅವ್ರ ಮನಸ್ಸಲ್ಲಿ, ಎಲ್ಲರ ಮನಸ್ಸಲ್ಲೂ ಏನಾಗುತ್ತೆ, ಚಿಂತೆ ಶುರುವಾಗುತ್ತೆ. ಇಷ್ಟೋ ತನಕ ಆದರೂ ದಶರಥ ಯಾಕೆ ಬಂದಿಲ್ಲ ಅಂತ ಹೇಳಿ. ಆವಾಗ ನಾನು ರಾಜರ ಕೋಣೆ ಹತ್ರ ಹೋಗಲೇಬೇಕು ಅಂತ ಹೇಳಿಬಿಟ್ಟು ನಿರ್ಧಾರ ಮಾಡ್ತಾರೆ. ಆವಾಗ ಅಲ್ಲಿ ಕರೆಯೋದಕ್ಕೆ ಬಂದಾಗ ಅವರು ಕೈಕೇಯಿಯವರ ರೂಮಲ್ಲಿದ್ದಾರೆ ಅಥವಾ ಅವರ ಒಂದು ಏನಲ್ಲಿದ್ದಾರೆ, ಕೋಣೆಯಲ್ಲಿದ್ದಾರೆ ಅಂತ ಹೇಳಿ ಗೊತ್ತಾಗುತ್ತೆ. ಆವಾಗ ಸಂದೇಹದಿಂದ ಡೌಟಲ್ಲೇ ಸುಮಂತ್ರ ಅವರು ಮೇಲೆ ಹತ್ತಿತಾರೆ, ಏನೋ ತೊಂದರೆ ಆಗಿದೆ ಅಂತ ಹೇಳಿ. ಹತ್ತಿದಾಗ ಅಲ್ಲಿ ದಶರಥರು ಮಲ್ಕೊಂಡಿರ್ತಾರೆ. ಆವಾಗ ಯಾಕೆ ಮಲ್ಕೊಂಡಿದ್ದಾರೆ ಅಂದಾಗ ದಶರಥ ಏನು ಮಾತಾಡೋದಿಲ್ಲ, ಕೈಕೇಯಿನೇ ಎಲ್ಲ ಮಾತಾಡ್ತಾಳೆ. ಏನಂತ, ದಶರಥಗೆ ಏನಾಗಿದೆ ಅಂದರೆ, ಇಲ್ಲ ರಾತ್ರಿ ಎಲ್ಲ ಕೆಲಸ ಮಾಡಿ ಸ್ವಲ್ಪ ಸುಸ್ತಾಗಿದ್ದಾರೆ, ಮಲ್ಕೊಂಡಿದ್ದಾರೆ, ಅವರು ರಾಮನ ಜೊತೆಗೆ ಮಾತಾಡಬೇಕಂತೆ ಅಂತ ಹೇಳಿ, ಏನೋ ವೈಯಕ್ತಿಕವಾಗಿ ಪರ್ಸ್ನಲ್ಲಾಗಿ ಮಾತಾಡಬೇಕಂತೆ ಅಂತ ಹೇಳಿ ಕರೆಸ್ತಾರೆ. ಆವಾಗ ಏನಾಗುತ್ತೆ, ಡೌಟ್ ಆಗುತ್ತೆ ಸುಮಂತ್ರನಿಗೆ, ಯಾಕೆ ರಾಮನ ಜೊತೆಗೆ ಮಾತಾಡಬೇಕು, ರಾಮನ ಪಟ್ಟಾಭಿಷೇಕದ ಸಮಯ ಹತ್ರ ಬರ್ತಾ ಇದೆ ಅಂತ ಹೇಳಿದಾಗ, ಇಲ್ಲ ಅವ್ರ ಜೊತೆಗೆ ಮಾತಾಡಬೇಕಂತೆ ಅಂತ ಹೇಳಿದಾಗ ರಾಮನ್ನ ಕರ್ಕೊಂಡು ಬರೋದಕ್ಕೆ ಬರ್ತಾರೆ. ಆವಾಗ ಮಂತ್ರಿಗಳು ರಾಮನ್ನ ಕರ್ಕೊಂಡು ಬರೋಕ್ಕೆ ಬರ್ತಾ ಇದ್ದಾರೆ ಅಂದರೆ ಜನಗಳೆಲ್ಲ ಏನಂತ ಅಂದ್ಕೊಳ್ತಾರೆ, ಅಲ್ಲಿರೋ ಪ್ರಜೆಗಳು, ಮಹರ್ಷಿಗಳು ಎಲ್ಲರೂ ಏನು ಅಂದ್ಕೊತಾರೆ, ರಾಮನನ್ನು ಪಟ್ಟಾಭಿಷೇಕ ಮಾಡೋದಕ್ಕೆ ಕರ್ಕೊಂಡು ಹೋಗೋಕ್ಕೆ ಮಂತ್ರಿಗಳು ಬಂದಿದ್ದಾರೆ ಅಂತ ಪಾಪ ಅಂದ್ಕೊಂಡಿರ್ತಾರೆ. ಅಲ್ಲಿ ಲಕ್ಷ್ಮಣ ರಾಮ ಇಬ್ಬರೂ ತುಂಬಾ ಚೆನ್ನಾಗಿ ರೆಡಿಯಾಗಿರ್ತಾರೆ. ಒಬ್ಬ ರಾಜ ಹೇಗೆ ರೆಡಿಯಾಗಿ ಕಂಗೊಳಿಸ್ತಿರ್ತಾನೋ ಆ ರೀತಿ ಇಬ್ಬರು ರೆಡಿಯಾಗಿ ಕಂಗೊಳಿಸ್ತಿರ್ತಾರೆ. ರಾಮ ಮತ್ತು ಲಕ್ಷ್ಮಣ ಇಬ್ಬರೂ ಹಾಗೆ ಅಂದ್ಕೊತಾರೆ, ನಮ್ಮನ್ನು ಕರ್ಕೊಂಡು ಹೋಗಿ ಬಂದಿದ್ದಾರೆ ಅಂತ ಹೇಳಿ. ಆದರೆ ಅಲ್ಲಿ ಹೋಗಿ ಮಂತ್ರಿಗಳು ಸುಮಂತ್ರರು ಏನು ಹೇಳ್ತಾರೆ, ರಾಮ ನಿಮ್ಮ ಜೊತೆಗೆ ದಶರಥ ಮಹಾರಾಜರು ಮಾತಾಡಬೇಕಂತೆ ಅಂತ ಹೇಳಿ. ಈ ವಿಷಯ ಪ್ರಜೆಗಳಿಗೆ ಗೊತ್ತಾಗೋದಿಲ್ಲ. ಆವಾಗ ರಾಮ ದಶರಥ ಮಹಾರಾಜರ ಜೊತೆಗೆ ಮಾತಾಡೋದಕ್ಕೆ ಕೈಕೇಯಿಯವರ ಕೋಣೆ ಹತ್ರ ಬರ್ತಾರೆ. ಬಂದಾಗ ರಾಮನ್ನ ನೋಡಿಬಿಟ್ಟು ದಶರಥರಿಗೆ ದುಃಖ ತಡ್ಕೊಳಕ್ಕಾಗೋದಿಲ್ಲ, ಮಾತೇ ಬರೋದಿಲ್ಲ ಅವ್ರ ಬಾಯಲ್ಲಿ. ರಾಮ್ ಅಂತಂದು ಹೇಳ್ತಾರೆ, ಸುಮ್ಮನಾಗ್ತಾರೆ. ಮತ್ತೆ ನೋಡ್ತಾರೆ, ರಾಮ್ ಅಂತ ಹೇಳ್ತಾರೆ, ಸುಮ್ಮನಾಗ್ತಾರೆ. ಪಾಪ ಅವ್ರಿಗೆ ಏನು ಹೇಳಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ. ಆವಾಗ ಯಾಕೆ, ಏನಾಯಿತು ತಂದೆಯವ್ರಿಗೆ, ನಾನೇನಾದರೂ ತಪ್ಪು ಮಾಡಿದ್ನಾ ಅಥವಾ ಯಾಕೆ ಹುಷಾರಿಲ್ವಾ ತಂದೆಯವ್ರಿಗೆ ಏನು ಅಂತ ಕೇಳಿದಾಗ ಕೈಕೇಯಿ ಏನು ಹೇಳ್ತಾಳೆ, ದಶರಥ ಮಹಾರಾಜರು ನನಗೆ 2 ವರ ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದರು. ಆ 2 ವರಗಳ ಪ್ರಕಾರ ಮೊದಲನೇದು ಭರತನ ಪಟ್ಟಾಭಿಷೇಕ ಆಗಬೇಕು, ಭರತ ರಾಜ ಆಗಬೇಕು, ರಾಮ 14 ವರ್ಷ ವನವಾಸ ಹೋಗಬೇಕು ಅಂತ ಹೇಳಿ ಆ ವಚನವನ್ನು ನನಗೆ ಕೊಡ್ತೀನಿ ಅಂತ ಮಾತು ನೆರವೇರಿಸ್ತೀನಿ ಅಂತ ಹೇಳಿದ್ದಾರೆ. ಆ ವಚನ ನೆರವೇರ್ಸೋಕ್ಕಾಗ್ದಲೇ ಈ ರೀತಿ ಮಲ್ಕೊಂಡಿದ್ದಾರೆ ಅಂತ ಹೇಳ್ತಾಳೆ. ಆವಾಗ ಏನು ಚಿಂತೆ ಮಾಡಬೇಡ್ರಿ ತಂದೆಯವರೇ, ನಾನು ನಿಮ್ಮ ವಚನವನ್ನು, ನೀವು ಕೊಟ್ಟ ಮಾತನ್ನು ನಾನು ಉಳಿಸ್ತೀನಿ ಅಂತ ಹೇಳಿ ಅವ್ರ ತಾಯಿಗೂ ಭರವಸೆ ಕೊಟ್ಟು, ಕೈಕೇಯಿಗೂ ಭರವಸೆ ಕೊಟ್ಟು ರಾಮ ಏನು ಮಾಡ್ತಾನೆ, ಅಲ್ಲಿಂದ ಹೊರಟು ಅವರ ಒಂದು ತಾಯಿ ಕೌಶಲ್ಯ ಹತ್ರ ಹೋಗಿಬಿಟ್ಟು ಎಲ್ಲ ವಿಷಯಗಳನ್ನು ಹೇಳ್ತಾನೆ ರಾಮ. ಈ ರೀತಿ ಕೌಶಲ್ಯನಿಗೆ ದಿಕ್ಕೆ ತೋಚಿದಾಗುತ್ತೆ. ಸ್ವಂತ ತಾಯಿ ಅಲ್ವ ರಾಮನಿಗೆ, ದಿಕ್ಕೆ ತೋಚಿದಾಗುತ್ತೆ. ಯಾಕೆ ಕೈಕೇಯಿ ಮನಸ್ಸಲ್ಲಿ ಈ ರೀತಿ ಕೆಟ್ಟ ಭಾವನೆ ಬಂತು? ಇದು ಒಂದು ರಾಜನೀತಿಗೆ, ಧರ್ಮಕ್ಕೆ ವಿರುದ್ಧ. ನೀನು ಇದನ್ನು ಒಪ್ಕೋಬೇಡ ರಾಮ. ನೀನು ರಾಜ ಆಗದೇ ಇದ್ದರೆ ಪರವಾಗಿಲ್ಲ, ಆದರೆ ನೀನು ಮಾತ್ರ ವನವಾಸ ಹೋಗೋದು ಬೇಡ, ಇಲ್ಲೇ ಇರು. ಭರತ ಬೇಕಾದರೆ ರಾಜ ಆಗಲಿ, ಆದರೆ ನೀನು ವನವಾಸ ಹೋಗೋದು ಬೇಡ ಅಂತ ಪಾಪ ಹತ್ಕೊಂತ ಹೇಳ್ತಾಳೆ. ಆದರೆ ರಾಮ ಕೇಳೋದಿಲ್ಲ. ಈ ವಿಷಯವನ್ನು ಕೇಳಿ ಲಕ್ಷ್ಮಣನಿಗೂ ಸಹಿತ ತುಂಬಾ ಸಿಟ್ಟು ಬರುತ್ತೆ. ಆದರೆ ರಾಮ ಏನು ಹೇಳ್ತಾರೆ, ಸಿಟ್ಟಾಗಬೇಡ ಲಕ್ಷ್ಮಣ, ಇಲ್ಲಿ ಹೇಗೆ ನನಗೆ ಪಟ್ಟಾಭಿಷೇಕನೋ ಅದೇ ಥರ ಪಟ್ಟಾಭಿಷೇಕ ಮಾಡಿಸ್ಕೊಂಡಿದ್ರೆ ರಾಜ ಆಗಿದ್ದರೆ ನಾನು ಹೇಗಿರ್ತಿದ್ನೋ ಅದೇ ಥರನೇ ನಾನು ಕಾಡಿನಲ್ಲೂ ಇರ್ತೀನಿ, ನನಗೇನು ತೊಂದರೆ ಇಲ್ಲ. 14 ವರ್ಷ ತಾನೇ, ತಂದೆಯವರ ಮಾತನ್ನು ಉಳಿಸ್ಕೊಡೋಕ್ಕೋಸ್ಕರ ನಾನು ಹೋಗ್ತಾ ಇದ್ದೀನಿ. 14 ವರ್ಷ ಆದಮೇಲೆ ಮತ್ತೆ ವಾಪಸ್ ಬರ್ತೀನಿ ನಾನು. ನೀನು ಯಾರ ಮೇಲೂ ಕೂಗಾಡಬೇಡ, ಸಿಟ್ಟು ಮಾಡ್ಕೋಬೇಡ, ಯಾರ ಜೊತೆಗೂ ಗಲಾಟೆ ಮಾಡಬೇಡ ಅಂತ ಎಲ್ಲ ಹೇಳ್ತಾರೆ ರಾಮ. ಇದೆಲ್ಲ ಆದಮೇಲೆ ಏನಾಗುತ್ತೆ, ಸೀತೆ ಹತ್ರ ಬರ್ತಾರೆ. ಮದುವೆ ಆಗಿರುತ್ತಲ್ವ ಸೀತೆ ಜೊತೆಗೆ, ಆವಾಗ ತಾನೇ ಮದುವೆ ಆಗಿರುತ್ತೆ. ಆವಾಗ ಸೀತೆ ಹತ್ರ ಬಂದುಬಿಟ್ಟು ಎಲ್ಲ ವಿಷಯಗಳನ್ನು ಹೇಳ್ತಾರೆ. ಹೇಳಿದಾಗ ಸೀತೆಗೆ ಒಂದು ಮಾತು ಹೇಳ್ತಾನೆ, ಯಾರು, ರಾಮ, ನೀನು ಇಲ್ಲೇ ಇದ್ದು ವಯಸ್ಸಾದ ನಮ್ಮ ತಂದೆ ತಾಯಿಯನ್ನು ಚೆನ್ನಾಗಿ ನೋಡ್ಕೋಬೇಕು
ಅವರ ಆರೋಗ್ಯಕ್ಕೆ ಆರೋಗ್ಯ ಕೆಡ್ತಾ ಇರುತ್ತೆ ವಯಸ್ಸಾದ ಮೇಲೆ, ಅವರನ್ನು ಹುಷಾರಾಗಿ ನೋಡ್ಕೋಬೇಕು. ನಾನು 14 ವರ್ಷ ಆದಮೇಲೆ ವಾಪಸ್ ಬರ್ತೀನಿ, ಅಲ್ಲಿ ತನಕ ನೀನು ನಿನ್ನ ಆರೋಗ್ಯ, ತಂದೆ ತಾಯಿ ಆರೋಗ್ಯವನ್ನು ಚೆನ್ನಾಗಿ ನೋಡ್ಕೋ ಅಂತ ಹೇಳ್ತಾನೆ. ಆದರೆ ಸೀತೆ ಏನು ಹೇಳ್ತಾಳೆ, 14 ವರ್ಷ ಅಂದರೆ ಸೀತೆಗೆ ಅವರು ನಾನು ಕಾಡಿಗೆ ಹೋಗ್ತಾ ಇದ್ದೀನಿ, ಬರ್ತಾ ಇದ್ದೀನಿ ಅಂತ ಅನ್ನಲ್ಲ, ಹೋಗ್ತಿದ್ದೀನಿ, ಕಾಡಿಗೆ ಹೋಗ್ತಾ ಇದ್ದೀನಿ ಅಂದಾಗ ಏನೋ ಒಂದು ಅಪಶಕನದ ಒಂದು ಅರಿವಾಗುತ್ತೆ ಅವಳಿಗೆ. ಆವಾಗ ಸೀತೆ ಏನು ಹೇಳ್ತಾಳೆ, ನೀವು ಕಾಡಿಗೆ ಹೋಗೋದಾದರೆ ನಿಮ್ಮ ಜೊತೆಗೆ ನಾನು ಬರ್ತೀನಿ, ಗಂಡನನ್ನು ಬಿಟ್ಟು ನಾನಿರೋದಿಲ್ಲ. ನಮ್ಮ ತಂದೆ ನನ್ನ ಹತ್ರ ಮಾತು ತೊಗೊಂಡಿದ್ದಾರೆ, ಜನಕರಾಯ ನನ್ನ ಹತ್ರ ಮಾತು ತೊಗೊಂಡಿದ್ದಾರೆ. ಏನಂತ? ನಿನ್ನ ಗಂಡನಿಗೆ ನೀನು ನೆರಳಾಗಿರಬೇಕು, ಅವರು ಏನೇ ಕೇಳಿದರೂ ಅವ್ರ ಕಷ್ಟದಲ್ಲೂ ಸಹಿತ ನೀನು ಜೊತೆಯಾಗಿರಬೇಕು ಅಂತ ಹೇಳಿದ್ದಾರೆ. ನಾನು ಆ ಮಾತನ್ನು ನೆರವೇರಿಸ್ತೀನಿ, ನಿಮ್ಮ ಜೊತೆ ಕಾಡಿಗೆ ಬರ್ತೀನಿ ಅಂತ ಹೇಳಿದಾಗ ಏನಾಗುತ್ತೆ, ರಾಮ ಆಯಿತು ಅಂತ ಹೇಳಿ ಒಪ್ಕೊತಾನೆ. ಆದರೆ ಮತ್ತೊಂದು ಸಲ ಅವರಿಗೆ ಬುದ್ಧಿವಾದ ಹೇಳೋದಕ್ಕೆ ಟ್ರೈ ಮಾಡ್ತಾರೆ ಸೀತೆಗೆ. ನೀನು ರಾಣಿ, ಇಲ್ಲಿ ತುಂಬ ಸುಖವಾಗಿ ಬೆಳೆದಿದ್ದೀಯಾ, ಈಗ ತಾಯಿ ಮನೆಯಲ್ಲಿ, ತವ್ರ ಮನೆಯಲ್ಲಿ, ಅಲ್ಲಿ ಕಾಡು ಮುಳ್ಳುಗಳು ಇರುತ್ತೆ, ಕಾಡು ಪ್ರಾಣಿಗಳು ಭಯ, ಮತ್ತು ಎಲ್ಲಿ ಉಳ್ಕೊತೀವಿ ಅನ್ನೋದು ಗೊತ್ತಿಲ್ಲ, ಆಹಾರದ ತೊಂದರೆ ಇರುತ್ತೆ. ನೀನು ರಾಣಿ ಥರ ಬೆಳೆದವಳು, ನನ್ನ ಜೊತೆಗೆ ಬರಬೇಡ, ಕಷ್ಟ ಅನುಭವಿಸ್ಬೇಡ, ಇಲ್ಲೇ ಇರು ಅಂತ ಹೇಳಿ ಇನ್ನೊಂದು ಸಲ ಬುದ್ಧಿವಾದ ಹೇಳೋದಕ್ಕೆ, ಅವಳನ್ನ ಇಲ್ಲೇ ಉಳಿಸೋದಕ್ಕೆ ಟ್ರೈ ಮಾಡ್ತಾನೆ. ಆದರೆ ಸೀತೆ ಒಪ್ಕೊಳ್ಳೋದಿಲ್ಲ. ಇಲ್ಲಿ ಕೌಶಲ್ಯನೂ ಸಹಿತ ರಾಮನ ಜೊತೆಗೆ ಬರೋದಕ್ಕೆ ತಯಾರಾಗಿರ್ತಾಳೆ. ಆದರೆ ದಶರಥ ಮಹಾರಾಜರ ಒಂದು ಪರಿಸ್ಥಿತಿ ಸರಿ ಇರೋದಿಲ್ಲ. ಆವಾಗ ರಾಮ ಏನು ಹೇಳ್ತಾರೆ, ಅಮ್ಮ ಈಗ ತಂದೆ ಆರೋಗ್ಯ ಸರಿ ಇಲ್ಲ, ಎಲ್ರಿಗಿಂತ ಹೆಚ್ಚಾಗಿ ನೀವು ಅವ್ರ ಜೊತೆಗಿದ್ದು ಅವ್ರನ್ನ ಆರೋಗ್ಯವನ್ನು ನೋಡ್ಕೋಬೇಕು. ಹಾಗಾಗಿ ನೀವು ಕಾಡಿಗೆ ಬರೋದು ಬೇಡಮ್ಮ, ಈ ವಯಸ್ಸಲ್ಲಿ 14 ವರ್ಷ ನಾನು ಹೋಗಿ ಬರ್ತೀನಿ ಅಂತ ಹೇಳಿ ಅವ್ರ ಅಮ್ಮನ್ನು ನಿಲ್ಲಿಸಿ, ಇಲ್ಲಿ ರಾಮ ಸೀತೆ ಹೋಗೋದನ್ನು ನೋಡಿ ಲಕ್ಷ್ಮಣನ ಸಹಿತ ಏನು ಮಾಡ್ತಾನೆ, ಅವ್ರ ಜೊತೆ ಕಾಡಿಗೆ ಹೋಗೋದಕ್ಕೆ ತಯಾರಾಗಿ ನಿಂತ್ಕೊಳ್ತಾನೆ. ಆಮೇಲೆ ಕೈಕೇಯಿ ಏನು ಮಾಡ್ತಾಳೆ, ಇವರು 3 ಜನಕ್ಕೂ ಒಂದು ಸನ್ಯಾಸತ್ವದ ವಸ್ತ್ರವನ್ನು ತಗೊಂಡು ಬಂದು ಕೊಡ್ತಾಳೆ. ಎಲ್ಲರೂ 3 ಜನ ಸನ್ಯಾಸಿಯ ಒಂದು ಖಾದಿ ಬಟ್ಟೆ ಏನಿದೆ, ಸನ್ಯಾಸತ್ವದ ಬಟ್ಟೆ ಕೇಸರಿ ಕಲರ್, ಆ ಬಟ್ಟೆಯನ್ನು ಉಟ್ಕೊಂಡು ಬಂದಾಗ, ಅದರಲ್ಲೂ ಸೀತೆ ಆ ಬಟ್ಟೆಯನ್ನು ಉಟ್ಕೊಂಡು ಬಂದಾಗ ರಾಮನಿಗೆ ಮತ್ತು ಅಲ್ಲಿದ್ದಂಥ ಪ್ರಜೆಗಳಿಗೆ ನೋಡೋದಕ್ಕಾಗಲ್ಲ ಸೀತೆಯನ್ನು. ಯಾಕಂದರೆ ಒಬ್ಬಳು ಮಹಾರಾಣಿ ಎಲ್ಲವನ್ನೂ ತ್ಯಜಿಸ್ಬಿಟ್ಟು ಒಂದು ಖಾದಿಯ ಬಟ್ಟೆಯನ್ನು ಹಾಕ್ಕೊಂಡು ಗಂಡನ ಜೊತೆ ನಿಂತ್ಕೊಂಡಿದ್ದಾಳೆ ಅಂದರೆ ಅದು ನೋಡೋದಕ್ಕೆ ಸಾಧ್ಯ ಆಗೋದಿಲ್ಲ ಯಾರ ಕಣ್ಣಲ್ಲೂ. ರಾಮನಿಗೂ ಸಹಿತ ತುಂಬ ದುಃಖ ಆಗುತ್ತೆ, ಲಕ್ಷ್ಮಣನಿಗೂ ದುಃಖ ಆಗುತ್ತೆ. ಆವಾಗ ಅವರು 3 ಜನ ಹೋಗೋದನ್ನು ನೋಡಿಬಿಟ್ಟು ಅಲ್ಲಿದ್ದ ಪ್ರಜೆಗಳು, ಹಾಗೆ ಮಹರ್ಷಿಗಳೆಲ್ಲ ಏನು ಹೇಳ್ತಾರೆ, ಇಲ್ಲಿ ರಾಮ ಇಲ್ಲ ಅಂತ ಹೇಳಿದರೆ, ರಾಮ ಸೀತೆ ಇಲ್ಲ ಅಂತ ಹೇಳಿದರೆ ನಾವು ಯಾರೂ ಈ ದೇಶದಲ್ಲಿ ಅಯೋಧ್ಯೆಯಲ್ಲಿ ಇರೋದಿಲ್ಲ, ಯಾವ ಪ್ರಾಣಿ ಪಕ್ಷಿಗಳೂ ಇರೋದಿಲ್ಲ, ನಾವು ನಿಮ್ಮ ಜೊತೆಗೆ ಬರ್ತೀವಿ ಖಾಲಿ ರಾಜ್ಯಕ್ಕೆ. ಖಾಲಿ ಅಯೋಧ್ಯೆಯಲ್ಲಿ ಯಾರೂ ಇರಲ್ಲ, ಸೂನಾ ಅಯೋಧ್ಯಕ್ಕೆ ರಾಜ್ಯಭಾರ ಭರತಕ್ಕೂ ಕರ್ನ ಹೋಗ, ಅಂದರೆ ಖಾಲಿ ಇರೋ ಅಯೋಧ್ಯ ರಾಜ್ಯಭಾರವನ್ನು ಭರತ ಮಾಡಬೇಕು ಅಂತ ಹೇಳಿ ಏನು ಮಾಡ್ತಾರೆ, ಇಲ್ಲಿ ಎಲ್ಲರೂ ಸೀತೆ ಮತ್ತು ರಾಮ ಲಕ್ಷ್ಮಣರ ಜೊತೆಗೆ ಹೋಗೋದಕ್ಕೆ ತಯಾರಾಗ್ತಾರೆ. ಇಡೀ ಊರಿಗೂರೇ ರಾಮನ ರಥವನ್ನು ಹಿಂಬಾಲಿಸ್ತಾ ಹೋಗುತ್ತೆ. ಇವಾಗ ರಾಮ ಏನು ಹೇಳ್ತಾರೆ, ಸುಮಂತ್ರನಿಗೆ ಆ ಒಂದು ರಥವನ್ನು ತುಂಬ ಜೋರಾಗಿ ಓಡಿಸ್ರಿ, ಯಾಕಂದರೆ ವೇಗವಾಗಿ ಓಡಿಸ್ರಿ, ಯಾಕಂದರೆ ಈ ಜನರು ನಮ್ಮ ಹಿಂದೆ ಬರೋದನ್ನು ಸ್ಟಾಪ್ ಮಾಡಲಿ, ಅವರು ಮತ್ತೆ ವಾಪಸ್ಸು ಊರಿಗೆ ಹೋಗಲಿ, ನಮ್ಮ ಹಿಂದೆ ಕಾಡಿಗೆ ಬರೋದು ಬೇಡ, ಅವರು ಕಷ್ಟ ಅನುಭವಿಸ್ಕೊಂಡು ಅಂತ ಹೇಳಿ ತುಂಬ ಜೋರಾಗಿ ಓಡಿಸ್ತಾರೆ. ಪಾಪ ಓಡ್ಕೊತಾನೆ ಎಲ್ಲ ನಗರವಾಸಿಗಳು ಅವ್ರ ಹಿಂದಿಂದೆ ಬರ್ತಾರೆ. ಕೌಶಲ್ಯನೂ ಹೋಗಿರ್ತಾಳೆ, ಅರ್ಥ ಆಯ್ತಾ? ತುಂಬ ದೂರದ ತನಕ ಹೋಗ್ತಾರೆ. ಆಮೇಲೆ ಏನಾಗುತ್ತೆ, ಸ್ವಲ್ಪ ಕಾಡಿನ ಹತ್ರ ಹೋದಾಗ ಅಲ್ಲಿ ದಾರಿಯನ್ನು ತಪ್ಪಿಸಿ ಜೋರಾಗಿ ಓಡಿಸ್ರಿ ಅಂತ ಹೇಳಿ ರಾಮ ಹೇಳಿದಾಗ ಸುಮಂತ್ರ ದಾರಿ ತಪ್ಪಿಸಿ ಜೋರಾಗಿ ಓಡಿಸ್ತಾನೆ ರಥವನ್ನು. ಆವಾಗ ಎಲ್ಲ ನಗರವಾಸಿಗಳಿಗೂ ದಾರಿ ತಪ್ಪೋಗುತ್ತೆ, ಅವರು ವಾಪಸ್ ಮತ್ತೆ ಊರಿಗೆ ಬರ್ತಾರೆ. ಆವಾಗ ಅಲ್ಲಿಗೆ ಆ ಒಂದು ಅಯೋಧ್ಯ ನಗರ ಏನಿದೆ ಅದರದ್ದೊಂದು ಬಾರ್ಡ್ರ್ ಏನಿದೆ ಅದೂ ಸಹಿತ ಏನಾಗುತ್ತೆ, ಮುಗಿದು ಹೋಗುತ್ತೆ. ಸಮझ में आए ना? जो ಗಂಗಾ ನದಿಯ ಒಂದು ದಡದ ಹತ್ರ ನಿಲ್ಲಿಸ್ತಾನೆ. ಅಲ್ಲಿಗೆ ಏನಾಗುತ್ತೆ, ಅಯೋಧ್ಯ ನಗರ ಏನಿದೆ ಅದರದ್ದು ಒಂದು ಬಾರ್ಡ್ರು
ಮುಗಿದೋಗುತ್ತೆ. ಅಂದರೆ ಆ ಒಂದು ಊರಿನ ಒಂದು ಏನಿದೆ ಒಂದು ಎಂಡ್ ಅಂತ ಏನಿದೆ ಅಲ್ಲಿಗೆ ಅಯೋಧ್ಯೆ ನಗರದ ಗಡಿ ಏನಿದೆ ಅದು ಮುಗಿದೋಗುತ್ತೆ. ಶೃಂಗವೇರ್ಪುರ್ ಗಾಂವ್ ಮೇ ಅಂದರೆ ಶೃಂಗವೇರ್ಪುರ್ ಅನ್ನೋ ಒಂದು ಹಳ್ಳಿ ಹತ್ರ ಆ ಒಂದು ಅಯೋಧ್ಯೆಯ ಒಂದು ನಗರದ ಗಡಿ ಮುಗಿದೋಗುತ್ತೆ. ಇದಾದಮೇಲೆ ಏನಾಗುತ್ತೆ, ಸುಮಂತ್ರನನ್ನು ಯಾರು ರಾಮ ಲಕ್ಷ್ಮಣ ಸೀತೆ ವಾಪಸ್ಸು ಊರಿಗೆ ಹೋಗ್ರಿ ಅಯೋಧ್ಯೆಗೆ ಅಂತ ಹೇಳಿ ಕಳಿಸ್ಕೊಡ್ತಾರೆ. ಅವ್ರು 3 ಜನ ಅಲ್ಲೇ ನದಿಯಲ್ಲಿ ದೋಣಿಯಲ್ಲಿ ಆ ನದಿಯನ್ನು ದಾಟ್ತಾರೆ. ಆವಾಗ ಅಯೋಧ್ಯೆಗೆ ಸುಮಂತ್ರ ವಾಪಸ್ ಬಂದಾಗ ಪಾಪ ಎಲ್ಲರೂ ಸುಮಂತ್ರನನ್ನು ಕಾಯ್ತಾ ಇರ್ತಾರೆ. ರಾಮ ಎಲ್ಲಿದ್ದಾನೆ, ಏನು ಮಾಡ್ತಿದ್ದಾನೆ ಅಂತ ಕೇಳೋದಕ್ಕೋಸ್ಕರ. ಆವಾಗ ಅವನು ಯಾರ ಪ್ರಶ್ನೆಗೂ ಉತ್ತರ ಕೊಡೋಲ್ಲ. ಸೀದಾ ದಶರಥ ನನ್ನ ರಾಮ ಹೇಗಿದ್ದಾನೆ, ಸೀತೆ ಹೇಗಿದ್ದಾಳೆ, ಲಕ್ಷ್ಮಣ ಹೇಗಿದ್ದಾನೆ, ಎಲ್ಲಿ ಉಳ್ಕೊಂಡಿದ್ದಾರೆ ಅವರು, ಏನಾದರೂ ಊಟ ಮಾಡಿದ್ರೋ ಇಲ್ವೋ ಅಂತ ಎಲ್ಲ ಕೇಳ್ತಾನೆ. ಆವಾಗ ಪಾಪ ಸುಮಂತ್ರನ ಕಣ್ಣಲ್ಲಿ ಏನಾಗುತ್ತೆ, ನೀರು ಬರುತ್ತೆ. ಅವನು ಕಣ್ಣೀರಿಂದ ಅಳೋದಕ್ಕೆ ಶುರು ಮಾಡ್ತಾನೆ. ಅರ್ಥ ಆಯ್ತಾ? ಈ ಯಾವ ವಿಷಯಗಳು ಸಹಿತ ಭರತನಿಗೆ ಗೊತ್ತಿರೋದಿಲ್ಲ. ಇದಾಗಿ ಒಂದು 8 ದಿವಸಕ್ಕೇನೆ ರಾಮ ಕಾಡಿಗೆ ಹೋದ 8 ದಿವಸಕ್ಕೇನೆ ದಶರಥ ಅದೇ ಕೊರಗಿನಲ್ಲೇ ತೀರ್ಕೊಳ್ತಾರೆ. ಆವಾಗ ಭರತನನ್ನು ಕರೆಸಬೇಕು ಅಂತ ಹೇಳಿಬಿಟ್ಟು ಸುಮಂತ್ರರು ಒಬ್ಬ ದೂತನನ್ನು ಕಳಿಸ್ತಾರೆ ಕೈಕೇಯಿ ರಾಜಕೀಯಲಿಗೆ. ಅರ್ಥ ಆಯ್ತಾ? ಆವಾಗ ಏನಾಗುತ್ತೆ, ಅಲ್ಲಿ ಕಳಿಸ್ಬೇಕಾದ್ರೆ ಒಂದು ವಿಷಯವನ್ನು ಹೇಳಿ ಕಳಿಸ್ತಾರೆ. ಇಲ್ಲಿ ನಡೆದಿರೋ ಯಾವ ಸಂಗತಿಗಳು ಭರತನಿಗೆ ಗೊತ್ತಾಗಬಾರ್ದು, ಹಾಗೆ ಅಲ್ಲಿಂದ ವಾಪಸ್ ಕರ್ಕೊಂಡು ಬರ್ಬೇಕು ನೀವು ಅಂತ ಹೇಳಿ ಕಳಿಸ್ತಾರೆ. ಅಲ್ಲಿ ತನಕ ಭರತನಿಗೆ ಯಾವ ವಿಷಯಗಳು ಸಹಿತ ಗೊತ್ತಿರೋದಿಲ್ಲ. ಅರ್ಥ ಆಯ್ತಾ? ये तो जो राम का वनगमन इतने तक है. इसके बाद जो चित्रकूट में भरत, इसके भाग को हम आगे के भाग में देखेंगे. थैंक यू चिल्ड्रन.